ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮಗೊಂದು ಇನ್ಫಾರ್ಮೇಷನ್ ಹೇಳಬೇಕು. ಇಡೀ ಕರ್ನಾಟಕ ಜನತೆ ತುಂಬ ಖುಷಿ ಪಡೋಂಥ ವಿಚಾರ ಇದೆ. ಏನು ಖುಷಿ ಪಡೋವಂಥದ್ದು ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ನಮ್ಮ ಇಡೀ ಕರ್ನಾಟಕ ಜನತೆ ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ಇಷ್ಟು ಖುಷಿ ಪಡೋದಕ್ಕೆ ಒಂದು ವಿಚಾರ ಇದೆ. ಏನು ವಿಚಾರ ಅಂತ ಅಂದರೆ, ನಮ್ಮ ರಾಕಿ ಬಾಯ್ ಇದ್ರಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ಕಿಂದ ಫೇಮಸ್ ಆಗಿದ್ದಾರೆ. ಹಾಗೂ ಕೆ ಜಿ ಎಫ್ ಮೂವಿಯಿಂದ, KGF 1, KGF 2 ಮೂವಿಯಿಂದ ಫೇಮಸ್ ಆಗಿದ್ದಾರೆ ಅಲ್ವಾ. ಇವರು ಪ್ರಪಂಚದಾದ್ಯಂತ ಫೇಮಸ್ ಆದಮೇಲೆ ಈ ನಮ್ಮ ಭಾರತದಲ್ಲಿ ಒಂದು ಟಾಕ್ ಶೋ ಇದೆ. ಅದು ಒಂದು ಫೇಮಸ್ ಟಾಕ್ ಶೋ. ಅದೇನೆಂದರೆ ಆಪ್ಕೆ ಅದಾಲತ್ ಅಂತ. ಈ ಶೋ ಏನು ಅಂತ ಅಂದರೆ, ಈ ತುಂಬ ಪ್ರಸಿದ್ಧವಾಗಿರುವಂತಹ ಬಾಲಿವುಡ್ ಸ್ಟಾರ್ಗಳಿರ್ಬೋದು, ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಇವ್ರನ್ನ ಕರೆದು ಇಂಟರ್ವ್ಯೂ ಮಾಡ್ತಾರೆ. ಇದು ಯಾವ ಥರ ಇಂಟರ್ವ್ಯೂ ಮಾಡ್ತಾರೆ ಅಂತ ಅಂದರೆ, ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವೀಡಿಯೋನ ಕಂಪ್ಲೀಟ್ ನೋಡ್ತಾ ಹೋಗಿ, ಮಿಸ್ ಮಾಡಬೇಡಿ. ಈ ಆಪ್ಕೆ ಅದಾಲತ್ ಅಂದರೆ ನಿಮ್ಮ ನ್ಯಾಯಾಲಯ ಅಂತ, ಓಕೆನಾ. ಈ ನಿಮ್ಮ ನ್ಯಾಯಾಲಯ ಅಂತ ಅಂದರೆ ಏನು ಅಂತ ಅಂದರೆ, ಇಲ್ಲಿ ಇಂಟರ್ವ್ಯೂನ ಹೇಗೆ ಮಾಡ್ತಾರೆ, ಹೇಗೆ ಕಂಡಕ್ಟ್ ಮಾಡ್ತಾರೆ ಅಂತಂದರೆ, ಈ ಕೋರ್ಟ್ ಸೆಷನ್ ನಡೀತದಲ್ಲ, ಈ ಅಪರಾಧಿಗಳನ್ನ ಕಟ್ಟಲ್ಲಿ ನಿಲ್ಲಿಸ್ಬಿಟ್ಟು ಯಾವ ಥರ ಕ್ವಶನ್ಗಳನ್ನ ಕೇಳ್ತಾರೆ, ಆ ಥರ ಮಾದರಿಲಿ ಇವರು ಒಂದು ಕೋರ್ಟ್ ಸೆಷನ್ ರೂಮ್ನ ಮಾಡ್ಕೊಂಡಿದ್ದಾರೆ. ಹಾಗನ್ಬಿಟ್ಟು ಇಲ್ಲಿ ಬರೋರೆಲ್ಲ ಅಪರಾಧಿಗಳಲ್ಲ, ಇಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ಈ ರಾಜಕಾರಣಿಗಳಾಗಿರ್ಬೋದು, ಹಾಗೂ ಇಲ್ಲಿರುವಂಥ ಫೇಮಸ್ ಫಿಲ್ಮ್ ಸ್ಟಾರ್ಗಳು, ಬಾಲಿವುಡ್ ಆ್ಯಕ್ಟರ್ಗಳು, ತುಂಬ ಜನರನ್ನ ಇಂಟರ್ವ್ಯೂ ಮಾಡ್ತಾರೆ. ಏನಕ್ಕೆ ಈ ಥರ ರೂಮ್ನ ಸೆಟಪ್ ಮಾಡಿದ್ದಾರೆ ಅಂತ ಅಂದರೆ, ಇವರು ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ನೇರವಾಗಿ ಆನ್ಸರ್ ಮಾಡಬೇಕು. ಅಂದರೆ ಯಾವುದೇ ಥರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರೋ ಥರ ಪ್ರಶ್ನೆಗಳನ್ನ ಆನ್ಸರ್ ಮಾಡಬಾರ್ದು ಇವರು. ಹಾಗೂ ಇಲ್ಲಿ ಇದನ್ನು ಈ ಇಂಟರ್ವ್ಯೂನ ನಡೆಸ್ಕೊಡೋದು ರಜತ್ ಶರ್ಮಾ ಅಂತ. ಈ ರಜತ್ ಶರ್ಮಾ ಇದ್ದಾರಲ್ಲ, ಇವರು ಯಾವ ಚಾನಲ್ಗೆ ವರ್ಕ್ ಮಾಡ್ತಾರೆ ಅಂದರೆ, ಇಂಡಿಯಾ TV ಅನ್ನೋ ಚಾನಲ್ಗೆ ವರ್ಕ್ ಮಾಡ್ತಾರೆ. ಇವರು ಅಧ್ಯಕ್ಷರು ಕೂಡ ಇದ್ದಾರೆ ಇಂಡಿಯಾ TV ಚಾನಲ್ಗೆ. ಹಾಗೆ ಇವರು ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹೇಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಅಂದರೆ, ಯಾವುದೇ ಪ್ರಶ್ನೆ ಕೇಳಿದ್ರು ಡೈರೆಕ್ಟಾಗಿ ಆನ್ಸರ್ ಮಾಡಬೇಕು. ಯಾವುದನ್ನು ಕೂಡ ಮುಚ್ಚುಮರೆ ಮಾಡಬಾರ್ದು. ಆ ಥರ ಆ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಇಂಡಿಯಾ TV ಚಾನಲ್ ಇದೆಯಲ್ಲ, ಇದನ್ನ ಸಂಸ್ಥಾಪಕರು ಇವರೇನೆ, ಯಾರೋ ರಜತ್ ಶರ್ಮಾ ಅನ್ನೋರು. ಹಾಗೂ ಇದನ್ನು ಅಧ್ಯಕ್ಷರು ಇವರೇ ಅನಿಸುತ್ತೆ. ಅದಾದಮೇಲೆ ಇವರು ಪತ್ರಕರ್ತರಾಗಿರ್ತಾರೆ. ಈಗ ಆ ಶೋನ ನಡೆಸ್ಕೊಳ್ತಿದ್ದಾರೆ. ಈ ನಮ್ಮ ನರೇಂದ್ರ ಮೋದಿಜಿ ಇರ್ಬೋದು, ಹಾಗೂ ನಮ್ಮ ವಾಜಪೇಯಿ ಇದ್ರಲ್ಲ, ಅವರು ಬದುಕಿದಾಗಲೂ ಆವಾಗಲೇ ಕೂಡ ಅಟಲ್ ಬಿಹಾರಿ ವಾಜಪೇಯಿಗೆ ಇಂಟರ್ವ್ಯೂ ಮಾಡಿದ್ದಾರೆ. ಅಂದರೆ ಈ ಶೋ ಸ್ಟಾರ್ಟ್ ಆಗಿ 1993ನೇ ಇಸ್ವಿಲಿ ಸ್ಟಾರ್ಟ್ ಆಗಿದ್ದು ಅನಿಸುತ್ತೆ. ಸೊ ಇಲ್ಲಿ ತುಂಬ ಜನ ಸೆಲೆಬ್ರಿಟಿಗಳು, ಶಾರುಖ್ ಖಾನ್ ಆಗಿರ್ಬೋದು, ಸಲ್ಮಾನ್ ಖಾನ್, ಅಮೀರ್ ಖಾನ್, ಇಂಥವ್ರನ್ನೆಲ್ಲ ಕ್ವಶನ್ಗಳು ಕೇಳಿದ್ದಾರೆ, ಈ ಇಂಟರ್ವ್ಯೂ ಮಾಡಿದ್ದಾರೆ. ಈ ಟಾಕ್ ಶೋ ಹೇಗಿರುತ್ತೆ ಅಂತಂದರೆ, ಆವಾಗಲೇ ಹೇಳಿದ್ನಲ್ಲ, ಇದು ಒಂದು ಕಟ್ಟೆ ಥರ ಮಾಡಿರ್ತಾರೆ. ಅಲ್ಲಿ ಕೂರಿಸ್ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಇದೊಂದು ಸುಮ್ಮನೆ ಒಂದು ಕೋರ್ಟ್ ಸೆಷನ್ ರೂಮ್ ಥರ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ನಮ್ಮ ಕರ್ನಾಟಕದಿಂದ ಇಲ್ಲಿ ತನಕ ಒಬ್ಬರೂ ಹೋಗಿಲ್ಲ ಈ ಟಾಕ್ ಶೋಗೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ರಾಕಿ ಬಾಯ್ ಅವರು. ಯಾರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇದ್ದಾರಲ್ಲ, ಅವರೇ ಈ ಫಸ್ಟ್ ಟೈಮ್, ಮೊದಲ ಬಾರಿಗೆ ಕರ್ನಾಟಕದಿಂದ ಹೋಗ್ತಿರೋಂತಹ ಏಕೈಕ ಕನ್ನಡಿಗ ಅಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಇದು ಇಡೀ ಕರ್ನಾಟಕನೇ ಹೆಮ್ಮೆ ಪಡುವಂಥ ವಿಷಯ, ಓಕೆನಾ. ಈ ರಜತ್ ಶರ್ಮಾ ಇದ್ದಾರಲ್ಲ, ಇವರು ಎಷ್ಟು ಪ್ರಸಿದ್ಧ ಅಂತ ಅಂದರೆ, ಇವರು ನಿನ್ನೆ ಮೊನ್ನೆಯಿಂದ ಪ್ರಸಿದ್ಧರಾಗಿಲ್ಲ. ಇಡೀ ಭಾರತದಲ್ಲಿ ಅತ್ಯಂತ ಯಾವುದಾದ್ರು ಒಂದು ಶೋ ತುಂಬ ಫೇಮಸ್ ಆಗಿ ಆ ಆ್ಯಂಕರ್ ಯಾರಾದರೂ ತುಂಬ ಫೇಮಸ್ ಆಗಿದ್ದಾರೆ ಅಂತಂದರೆ, ಈ ರಜತ್ ಇದ್ದಾರಲ್ಲ, ಇವರು ತುಂಬ ಫೇಮಸ್ ಆಗಿರೋದು. ಹಾಗೂ ಈ ನಮ್ಮ ಕರ್ನಾಟಕದಿಂದ ಇಲ್ಲಿವರೆಗೂ ಯಾರೂ ಕೂಡ ಈ ಶೋಗೆ ಹೋಗಿಲ್ಲ. ಆ ಶೋಗೆ ಯಾರನ್ನೂ ಕೂಡ ಕರೆದಿಲ್ಲ. ಯಾವ ರಾಜಕಾರಣಿಗಳಾಗಿರ್ಬೋದು, ಯಾವ ಫಿಲ್ಮ್ ಆ್ಯಕ್ಟರ್ಗಳಾಗಿರ್ಬೋದು ಹೋಗಿಲ್ಲ. ಸೊ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರು ಹೋಗ್ತಿರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ನಮ್ಮ ಇಡೀ ಕರ್ನಾಟಕದ ಜನತೆ ಇದ್ದಾರಲ್ಲ, ಅವರು ಕಾಯ್ತಾ ಇರೋದು ಏನು ಅಂತಂದರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವ ಥರ ಆನ್ಸರ್ ಮಾಡ್ತಾರೆ ಆ ಶೋನಲ್ಲಿ, ಅಲ್ಲಿ ಯಾವ ಥರ ಕ್ವಶನ್ಗಳನ್ನ ಕೇಳ್ತಾರೆ. ಅಂದರೆ ಈ ಶೋ ಇರೋದೇ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡೋದಕ್ಕೆ ಅನ್ನೋದು ಕೂಡ ಒಂದು ಹೆಸರಿದೆ. ಯಾವುದಾದ್ರೂ ಕಾಂಟ್ರವರ್ಸಿ ಕ್ವಶನ್ಗಳನ್ನ ಕೇಳ್ತಾರಾ ಈ ಶೋನಲ್ಲಿ, ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಗೆ ಆನ್ಸರ್ ಮಾಡ್ತಾರೆ. ಹಾಗೂ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಆನ್ಸರ್ ಮಾಡೋದಂತೂ ತುಂಬ ಎಕ್ಸಲೆಂಟ್. ಎಲ್ಲ ಇಂಟರ್ವ್ಯೂ ಆಗಿರ್ಬೋದು, ಪ್ರತಿಯೊಂದು ಕ್ವಶನ್ಗೂ ಕೂಡ ತುಂಬ ಕಟ್ಟುನಿಟ್ಟಾಗಿ ಆನ್ಸರ್ ಮಾಡ್ತಾರೆ. ಸೊ ಈ ಶೋ ಅಲ್ಲಿ ಇವರು ಹೇಗೆ ಆನ್ಸರ್ ಮಾಡ್ತಾರೆ ಅಂತ ಇಡೀ ಕರ್ನಾಟಕದ ಜನತೆ ಇರಲಿ, ಇಡೀ ಭಾರತನೇ ಕಾಯ್ತಾ ಇದೆ. ರಾಕಿ ಬಾಯ್ ಅವರು ಹೇಗೆ ಆನ್ಸರ್ ಮಾಡ್ತಾರೆ, ಆ್ಯಂಡ್ ಈ ಶೋ ಹೇಗೆ ನಡೆದಿರ್ತದೆ. ಆಲ್ಮೋಸ್ಟ್ ಅಲ್ಲಿ ಈ ಶೋ ಕಂಪ್ಲೀಟ್ ಆಗಿರ್ಬೋದು, ಇನ್ನೇನು ಆ ಶೋನ ಬಿಡುಗಡೆ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ. ಸೊ ಇಲ್ಲಿರೋದು ಮೇನ್ ಟಾಪಿಕ್ ಏನು ಅಂತಂದರೆ, ಅವರು ಆನ್ಸರ್ ಹೇಗೆ ಮಾಡ್ತಾರೆ ಪ್ರತಿಯೊಂದು ಪ್ರಶ್ನೆಗಳಿಗೂ. ಸೊ ಜನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಕೇಳ್ಬೋದು. ಹಾಗೂ ಈಗ ಟಾಕ್ಸಿಕ್ ಮೂವಿ ತುಂಬ ಜಗತ್ ಪ್ರಸಿದ್ಧ ಆಗ್ತಿದೆ. ಆ ಮೂವಿ ಬಗ್ಗೆ ಏನಾದರೂ ಕ್ವಶನ್ಗಳು ಕೇಳ್ತಾರೆ. ಈಗ ಆಲ್ರೆಡಿ ಸಕ್ಸಸ್ ಆಗಿರೋಂಥ KGF 1 ಮತ್ತು KGF 2 ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ.
ತುಂಬ ಕುತೂಹಲ ಇದೆ, ಪ್ರತಿಯೊಬ್ಬರಿಗೂ ತುಂಬ ಕುತೂಹಲ ಇದೆ. ಯಾವ ಥರ ಪ್ರಶ್ನೆಗಳನ್ನ ಕೇಳ್ಬೋದು, ಅವರು ನಿಜವಾಗ್ಲೂ ಯಾವ ಥರ ಅವ್ರು ಕೇಳೋ ಪ್ರಶ್ನೆಗಳಿಗೆ ಯಾವ ಥರ ಆನ್ಸರ್ ಮಾಡ್ತಾರೆ, ಕಾಂಟ್ರವರ್ಷಿಯಲ್ ಆಗಿ ಏನಾದರೂ ಸಿಗಾಕೊಳ್ತಾರಾ, ಅಥವಾ ಏನೂ ಕಾಂಟ್ರವರ್ಸಿನೇ ಇಲ್ಲದೇ ಇರೋ ಥರ ಕ್ವಶನ್ಗಳು ಕೇಳ್ತಾರಾ. ಸೊ ನಾವೀಗ ಕಾದು ನೋಡಬೇಕಿದೆ. ಹಾಗೂ ಟಾಕ್ಸಿಕ್ ಮೂವಿ ಯಾವ ಮಟ್ಟಕ್ಕೆ ಯಶಸ್ಸನ್ನು ಗಳಿಸುತ್ತೆ, ಇದರಲ್ಲಿರುವಂತಹ ಒಂದು ಇನ್ನರ್ ಸ್ಟೋರಿ ಏನಿರ್ಬೋದು, ಎಲ್ಲದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ನೋಡೋಣ ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅಂತ. ಎಲ್ಲರೂ ಕನ್ನಡಿಗರೆಲ್ಲ ತುಂಬ ಕುತೂಹಲರಾಗಿದ್ದಾರೆ. ಆ್ಯಂಡ್ ಟಾಕ್ಸಿಕ್ ಮೂವಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ಈ ಶೋ ಹೇಗೆ ಬರುತ್ತೆ ಅಂತ ನೋಡೋಣ. ಈ ಶೋ ಮುಗಿದ ಮೇಲೆ ಈ ಶೋ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ನಮ್ಮ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.